ಸಂದೀಪ್ ಏನು ತುಂಬ ಡೀಪ್ ಆಗಿ ಧೂಳು ಹೊಡಿತಿದೆ? ತುಂಬ ದಿನ ಆಗಿತ್ತು ಇದನ್ನು ಧೂಳು ಹೊಡೆದು, ಅದಕ್ಕೆ ಧೂಳು ಹೊಡಿತಾ ಇದ್ದೀನಿ. ಇದು ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಸಿಲ್ವರ್ ಪ್ಲೇ ಬಟನ್, ಇಂಡಿವಿಜುವಲ್ ಯೂಟ್ಯೂಬರ್ ಒಬ್ಬರದು. ಸೊ TV9 ದೊಡ್ಡ ದೊಡ್ಡ ನ್ಯೂಸ್ ಚಾನಲ್ಗಳಿಗೆ ಆಲ್ರೆಡಿ ಬಂದ್ಬಿಟ್ಟಿತ್ತು, ಬಟ್ ಒಬ್ಬ ಇಂಡಿವಿಜುವಲ್ ಯೂಟ್ಯೂಬರ್ಗೆ ಸಿಕ್ಕಂಥ ಮೊಟ್ಟ ಮೊದಲ ಸಿಲ್ವರ್ ಪ್ಲೇ ಬಟನ್ ಇದು. ಸೊ 1 ಲಕ್ಷ ನಮ್ಮದೇ ಟೆಕ್ ಇನ್ ಕನ್ನಡ ಫಸ್ಟು ರೀಚ್ ಆಗಿದ್ದು ಕನ್ನಡದಲ್ಲಿ. ಅವಳವಳು ಸೊ ತುಂಬ ದಿನ ಆಗಿತ್ತು. ಈಗ ಕೆಲವು ಗಂಟೆಗಳಲ್ಲಿ ನಮ್ಮದು ಟೆಕ್ ಇನ್ ಕನ್ನಡಗೆ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗುತ್ತೆ. ಸೊ ನೋಡ್ತಾ ಇದ್ದೀನಿ, ಇತ್ತೀಚೆಗೆ ಯಾರಿಗೂ ಈ ರೀತಿ ಸಿಲ್ವರ್ ಪ್ಲೇ ಬಟನ್ನ ಕೊಡ್ತಿಲ್ಲ. ರೀಸೆಂಟಾಗಿ ಎಲ್ರಿಗೂ ಈ ಥರ, ಇದು ವ್ಲಾಗಿನ್ ಕನ್ನಡ, ಇದು ಟೆಕ್ ಇನ್ ಕನ್ನಡ. ಸೊ ರೀಸೆಂಟಾಗಿ ಈ ಥರ ಸಿಲ್ವರ್ ಪ್ಲೇ ಬಟನ್ ಕೊಡ್ತಾರೆ 1 ಲಕ್ಷಕ್ಕೆ. ಈಗಂತೂ 1 ಲಕ್ಷಕ್ಕೆ ಬೆಲೆನೇ ಇಲ್ಲ, ಎಲ್ರಿಗೂ 1 ಲಕ್ಷ ಆಗುತ್ತೆ. ಸೊ ತುಂಬ ನಾರ್ಮಲ್ ಆಯಿತು. ಆ ಟೈಮಲ್ಲಿ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಅಂತ ಅಂದರೆ ತುಂಬ ರೇರ್ ಆಯಿತಾ. ಕೆಲವು ಜನ ರೀಚ್ ಆಗ್ತಾಯಿದ್ರು. ಈಗಂತೂ 1-2 ರೀಲ್ ಚೆನ್ನಾಗಿ ಹೋಯ್ತು ಅಂದ್ಬಿಟ್ರಂತೂ 1 ಲಕ್ಷ ಆಗೋಗ್ಬಿಡುತ್ತೆ. ಸೊ 1 ಲಕ್ಷಕ್ಕೆ ನಂಗೆ ಅನ್ನಿಸ್ದಂಗೆ ಈಗ ಅಷ್ಟೊಂದು ವ್ಯಾಲ್ಯೂ ಇಲ್ಲ. ಸೊ ಮುಂಚೆ ಈ ಥರ ಸಿಲ್ವರ್ ಪ್ಲೇ ಬಟನ್ ಬರ್ತಾಯಿತ್ತು ಆಯಿತಾ, ಸಕಾಲ. ನಂಗೆ ಅನ್ನಿಸ್ದಂಗೆ ಇದಕ್ಕಿಂತ ಈ ಹಳೆ ಒಂದು ಪ್ಲೇ ಬಟನ್ನೇ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಈವನ್ ಗೋಲ್ಡನ್ ಪ್ಲೇ ಬಟನ್ ಕೂಡ ಚೇಂಜ್ ಮಾಡಿದ್ದಾರೆ. ಮುಂಚೆ ಇದ್ದಿದ್ದು ಗೋಲ್ಡನ್ ಪ್ಲೇ ಬಟನ್ ತುಂಬ ದೊಡ್ಡದಿರ್ತಿತ್ತು, ಈಗ ಗೋಲ್ಡನ್ ಪ್ಲೇ ಬಟನ್ ತುಂಬ ಸಣ್ಣದಾಗುತ್ತೆ. ಇದೇ ಥರ ಇರುತ್ತೆ, ಬಟ್ ಗೋಲ್ಡನ್ ಕಲರ್ ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ತುಂಬ ದೊಡ್ಡದಾಗಿಲ್ಲ ಆಯಿತಾ. ಸೊ ಇದು ಕೆಲವು ನಂಗೆ ಅನ್ಸಂಗೆ ಕನ್ನಡದಲ್ಲಿ ಕೆಲವು ಜನರ ಹತ್ರ ಈ ರೀತಿ ಒಂದು ಸಿಲ್ವರ್ ಪ್ಲೇ ಬಟನ್, ಕ್ಲಾಸಿಕ್ ಸಿಲ್ವರ್ ಪ್ಲೇ ಬಟನ್ ಇರುತ್ತೆ ಅಂತ ಕಾಣುತ್ತೆ ಆಯಿತಾ. ನನಗಿದು ಬಂದಿದ್ದು ಮೋಸ್ಟ್ಲಿ 2017ನೇ ಇಸ್ವಿ ಅಂತ ಕಾಣುತ್ತೆ ಆಯಿತಾ. 17 ಮೋಸ್ಟ್ಲಿ 17 ಅನಿಸುತ್ತೆ. ಹೇಳಿದ್ನಲ್ಲ, ಕನ್ನಡದಲ್ಲಿ ಫಸ್ಟ್ ಟೈಮ್ ಒಂದು ಇಂಡಿವಿಜುವಲ್ ಯೂಟ್ಯೂಬ್ ಚಾನಲ್ 1 ಲಕ್ಷ ಆಗಿದ್ದು. ಆ ಟೈಮಲ್ಲಿ ಎಷ್ಟು ಖುಷಿ ಇರ್ತಿತ್ತು, 1 ಲಕ್ಷ ಅನ್ನೋ ಒಂದು ಖುಷಿ ಇರ್ತಿತ್ತು. ಆಮೇಲೆ ಬರ್ತಾ ಆ ಸಬ್ಸ್ಕ್ರೈಬರ್ಸ್ ನಂಬರ್ ಜಾಸ್ತಿ ಆದಂಗೆ ಆ ನಂಬರ್ಸ್ ಬರೀ ಒಂದು ನಂಬರ್ ಅಂತ ಅನ್ಸೋದು ಶುರುವಾಗ್ತಾ ಹೋಗುತ್ತೆ ಆಯಿತಾ. ಸ್ಟಾರ್ಟಿಂಗ್ 1 ಲಕ್ಷ ಆಯಿತು, 2 ಲಕ್ಷ ಆಯಿತು, 3 ಲಕ್ಷ ಆಯಿತು ಅಂತ ಅನ್ನಿಸ್ತಾ ಇರುತ್ತೆ. ಆಮೇಲೆ ನಾರ್ಮಲ್ ಅನ್ಸುತ್ತೆ, ಅದೇನೂ ಅಲ್ಲ ಅನ್ನೋ ಒಂದು ಫೀಲ್ ಆಯಿತಾ. ನಂಬರ್ಸ್ ಏನೂ ಅಲ್ಲ. ಎಷ್ಟೋ ಸಲ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದರೂ ನಮಗೆ ವ್ಯೂಸು 20,000, 30,000, 40,000 ಬರ್ತಿರುತ್ತೆ. ಆ ಸಬ್ಸ್ಕ್ರೈಬರ್ಸ್ ನಂಗೆ ಅನ್ನಿಸ್ದಂಗೆ ಇತ್ತೀಚೆಗಂತೂ ಮ್ಯಾಟ್ರ್ ಆಗಲ್ಲ ಆಯಿತಾ. ಸೊ ನೀವು ಕೊಡೋ ಕಂಟೆಂಟು, ಆಡಿಯನ್ಸ್ ಎಷ್ಟು ಬರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವೇನೇ ಈ ಒಂದು ಹೋದ ವರ್ಷ ನೋಡ್ತಿದ್ದಂಥ ಯೂಟ್ಯೂಬ್ ಚಾನಲ್ನ ಈ ವರ್ಷ ನೋಡೋಲ್ಲ. ನಾವು ಮೂವ್ ಆನ್ ಆಗ್ತಾ ಇರ್ತೀವಿ, ಹೊಸ ಕ್ರಿಯೇಟರ್ಗಳ ವೀಡಿಯೋ ನಾವು ನೋಡ್ತಾ ಇರ್ತೀವಿ. ಜನಗಳು ಹಂಗೇನೆ ಆಯಿತಾ. ನನಗೆ ತುಂಬ 8-9 ವರ್ಷ ಮುಂಚೆ ಸಬ್ಸ್ಕ್ರೈಬ್ ಆಗಿದ್ದವ್ರು ನಾನು ಈಗ ನೋಡದೇ ಇರ್ಬೋದು, ಕೆಲವು ಜನ ನೋಡ್ತಿರ್ಬೋದು ಆಯಿತಾ. ಜನ ಮೂವ್ ಆನ್ ಆಗ್ತಾರೆ, ಜನ ಹೊಸ ಚಾನಲ್ಗಳಿಗೆ ನೋಡ್ತಾ ಹೋಗ್ತಾರೆ, ಹೊಸ ಆಡಿಯನ್ಸ್ ಬರ್ತಾ ಇರ್ತಾರೆ. ಸೊ ನಾವು ಕೂಡ ಅಪ್ಡೇಟ್ ಆಗ್ತಿರ್ಬೇಕು, ಮೂವ್ ಆನ್ ಆಗ್ತಿರ್ಬೇಕು ಆಯಿತಾ. ಸಬ್ಸ್ಕ್ರೈಬರ್ಸ್ ಇದೆ ಅಂದ ತಕ್ಷಣ ಅಷ್ಟೇ ವ್ಯೂ ಬರುತ್ತೆ ಅನ್ನೋದು 100% ಸುಳ್ಳು. ಇದನ್ನು ಈ ಕಳೆದ 9 ವರ್ಷಗಳಲ್ಲಿ ನಾನು ಕಲ್ತಿದ್ದೀನಿ ತುಂಬ ಚೆನ್ನಾಗಿ. 2015 ಮೇ ತಿಂಗಳಲ್ಲಿ ನಾನು ಟೆಕ್ ಇನ್ ಕನ್ನಡ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದ್ದು. ಆಲ್ಮೋಸ್ಟ್ ಅಲ್ಲ 9 ವರ್ಷ ಫಿನಿಷ್ ಆಗಿದೆ. ಮುಂದಿನ ವರ್ಷಕ್ಕೆ 10 ವರ್ಷ ಆಗುತ್ತೆ. 10 ವರ್ಷ ಅದು ಹೆಂಗೆ ಮಾಡಿದೆ ಅಂತ ಗೊತ್ತಿಲ್ಲ. ಕ್ಲೋಸ್ ಟು 2,000 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂತ ನೋಡಿಲ್ಲ ನಾನು. ಕ್ಲೋಸ್ ಟು 2,000 ವೀಡಿಯೋ ಅಪ್ಲೋಡ್ ಆಗಿದೆ. 10 ಲಕ್ಷ ರೀಚ್ ಆಗುತ್ತೆ ಅಂತ ಕನಸು ಮನಸ್ಸಿನಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ನಾಳೆ ರೀಚ್ ಆಗುತ್ತೆ. ಬಟ್ ಸ್ಟಿಲ್ 9 ವರ್ಷ ಅಪ್ಪ. ಸೊ ನೋಡಿ, ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಮೋಸ್ಟ್ಲಿ ಇನ್ನೂ ಬೇಗ ಆಗ್ಬಿಡೋ. ಈಗ ನಾನು ವೀಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಇನ್ನೂ ಆಗಿಲ್ಲ. ಸೊ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಹೋಗ್ಬಿಟ್ಟು ಮೋಸ್ಟ್ಲಿ ಇನ್ನೂ ಬೇಗ ಆಗ್ಬೋದು. ಸೊ ಇದಿಷ್ಟು ಈ ಸಣ್ಣ ವ್ಲಾಗು, ಇದನ್ನು ತೋರಿಸೋಣ ಅಂದ್ಕೊಂಡೆ ನಿಮಗೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಟೆಕ್ ಇನ್ ಕನ್ನಡದಲ್ಲಿ 1 ಮಿಲಿಯನ್ ಆದಮೇಲೆ ವಿಡಿಯೋ ಮಾಡ್ತೀನಿ. ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ, ಏನು ಮಾಡ್ಬೋದು ಅಂತಲೂ ಗೊತ್ತಿಲ್ಲ. ಒಟ್ಟಿಗೆ ಏನಾದರೂ ಒಂದು ಮಾಡ್ತೀನಿ. ಏನಾದರೂ ನಂಗೆ ಮಾತಾಡೋಕ್ಕೆ ತುಂಬ ಇದೆ, ಮಾತಾಡಬೇಕು. ಸೊ ಆ ವಿಡಿಯೋಗೆ ವೆಯ್ಟ್ ಮಾಡಿ ಆಯಿತಾ. ಸಿಗೋಣ ಮತ್ತೆ.